ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಡೈರೆಕ್ಟ್ ನಾನು ಆಗಲೇ ಹೇಳಿದೆ, ಇವತ್ತು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಅದು ಬಹಳ ಮಾತಾಡ್ದಂಗಿರುತ್ತೆ. ಟೀಸರ್ ಏನು ಬಂದಿದೆಯೋ ಇವಾಗ ನೋಡಿದ್ದೀರಾ. ಇದಕ್ಕಿಂತ ಜಾಸ್ತಿ ಏನೇ ಹೇಳಬೇಕು ಅಂದರೆ ನನಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಆಗಬೇಕು, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗಬೇಕು. ಬಹಳ ಚೆನ್ನಾಗಂತೂ ಅಚ್ಚುಕಟ್ಟಾಗಂತೂ ಮಾಡ್ಕೊಂಡಿದ್ದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಸಿಂಗಲ್ ಆಡಿಯನ್ಸ್ ವಿಲ್ ಎಕ್ಸ್ಪೀರಿಯನ್ಸ್. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ಅನ್ಕೊಂಬೋಣ. ಯಾರ್ಯಾರು ಸಿನಿಮಾ ನೋಡಬೇಕು ಅವ್ರಿಗೋಸ್ಕರ ಅಂತ ಅನ್ಕೊಂಬಿಡೋಣ. ಬಟ್ ನಿಂತ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 2.5 ವರ್ಷ ಡಿಸ್ಕಸ್ ಮಾಡಿದ್ವಿ. 2.5 years ಬರೀ ಇದನ್ನು ತೆಗಿಬೇಕು ಅಂತಲೇ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿದ್ದು ಈ ಟೀಮಲ್ಲಿ, ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಿಗೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಎವ್ರಿಥಿಂಗ್ ಇಸ್ ಅಬ್ಸಲ್ಯೂಟ್ಲಿ ಫೈನ್ ಸರ್. ಗಾಡ್ಸ್ ಗ್ರೇಸ್, ಯೋರ್ ಲವ್. ಆ್ಯಕ್ಚುಲಿ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರ ACL ಟೇರ್ ಆದಾಗಲೇ ಐ ಥಿಂಕ್ ಮ್ಯಾಟ್ರ್ ಆಫ್ 6 months ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ I had almost recovered, and every day ಒಂದಷ್ಟು ಕ್ಲಾಸಸ್ಸು, ಫೈಟ್ ಕ್ಲಾಸಸ್ಸು, ಪ್ರಿಪ್ರೇಷನ್ಸು ಆ್ಯಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ಸು ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಆ್ಯಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗಲಿ, ತೊಂದರೆ ಆಗಲಿ ಏನೂ ಇಲ್ಲ. ಆ್ಯಸ್ ಐ ಸೆಡ್, ಕಷ್ಟ ಪಡಲೇಬೇಕು. ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ, ಸುಲಭವಾಗಿ ಏನೂ ಸಿಗಲ್ಲ ಮಗನೇ, ನೀನು ಕಷ್ಟಪಟ್ರೇ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರೂ ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲ ಹೀರೋಗಳು ಎಲ್ಲ ಪಿಕ್ಚರಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ ಅದನ್ನೆಲ್ಲ ಮೈಂಡ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನಥಿಂಗ್ ಗ್ರೇಟ್ ಸ್ಟಿಲ್. ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ನ ಇನ್ನೂ ಕಂಪ್ಲೀಟಾಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ ಈ ಪಿಕ್ಚರಲ್ಲಿ. And you'll be surprised. We have all brilliant actors. ಹೆಸರು ಮಾಡಿದವರೇ ಆ್ಯಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆ್ಯಕ್ಟರ್ಸೇ. ಸೊ ಹಾಗಾಗಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಖುಷಿ ಆಗುತ್ತೆ ನೋಡೋಕ್ಕೆ, ಟೆಕ್ನಿಷಿಯನ್ಸ್ನಾಗಿರಲಿ, ಆರ್ಟಿಸ್ಟ್ನಾಗಿರಲಿ. ಆ್ಯಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಅವರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಅಪ್ಪ ಹೀರೋಯಿನ್ಸ್ ಒಂದಷ್ಟು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅವ್ರ ಪೋರ್ಷನ್ಸ್ ಎಲ್ಲ ಇನ್ನೂ ತಡವಾಗಿ ಶುರು ಆಗುತ್ತೆ. ಸದ್ಯದಲ್ಲೇ ಅದನ್ಯಾವುದನ್ನು ನಾವು ಇವಾಗ ಹೇಳೋ ಅನೌನ್ಸ್ಮೆಂಟ್ ಮಾಡೋಷ್ಟು ಅರ್ಜೆಂಟಲ್ಲಿಲ್ಲ. ಮೋಕ್ಷಿ ಅವರೇ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಹೇಳ್ತೀನಿ ಸರ್. ಈಗ ಎಷ್ಟು ಶೂಟ್ ಆಗಿದೆ ಸರ್? ಇನ್ನು ಈಗ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ, ಹೌದು ಸರ್. ಈಗ ಎಷ್ಟು ಪೋರ್ಷನ್ ಬರೀ ಟೀಸರ್ ಮಾತ್ರ ಶೂಟ್ ಆಗಿದೆಯಾ, ಸಿನಿಮಾ ಶುರುವಾಗಿದೆಯಾ ಅಂತ?
ಸರ್ ಅದು ಬಿಡಿ ಸರ್, ಈಗ ಇಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ನೆಕ್ಸ್ಟ್ ಶೂರಿಗೆ ಹೋಗ್ತಾ ಇದ್ದೀನಿ, ಅರೌಂಡ್ 40-50 ಡೇಸ್ ಶೆಡ್ಯೂಲ್ ಹಾಕೋತಾ ಇದ್ದೀವಿ. ಅದು ಹಾಕೋತಾ ಇದ್ದಾಗೆ ಒಂದು ಮೇಜರ್ ಪೋರ್ಷನ್ ಮುಗಿಯುತ್ತೆ, ಒಂದಷ್ಟು ಡಿಫ್ರೆಂಟ್ ಲುಕ್ಸ್ ಎಲ್ಲ ಬರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ, ಇದನ್ನು ಮ್ಯಾಚ್ ಮಾಡಿಕೊಂಡು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಅಂದರೆ ಉಗ್ರಮಲ್ಲಿ ಆ್ಯಕ್ಷನ್ ಜೊತೆಗೆ ಅಲ್ಲೊಂದು ರೊಮ್ಯಾನ್ಸು ಅಂದರೆ ಲವ್ ಸ್ಟೋರಿ ಕೂಡ ಇತ್ತು, ಇದರಲ್ಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ. ಸರ್ ಉಗ್ರಂ ಮಾಡಿದ್ದು ಇವಾಗ ನೋಡಿ ಸರ್, ಈಗ 10 ವರ್ಷ ಆಯಿತು ಸರ್. ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋ ಥರ? ಶಾರದಾ ಅವರೇ, ಓಕೆ ಡನ್, ಇದರಲ್ಲೂ ಏನೋ ಒಂದು ಟ್ರೈ ಮಾಡ್ತೀವಿ.